ಒಟ್ಟಿನಲ್ಲಿ ನಿನ್ನೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ವರುಣನ ಆರ್ಭಟಕ್ಕೆ ಸರಮಾಲೆ ಅನಾಹುತಗಳ ಸರಮಾಲೆಯೇ ಸೃಷ್ಟಿಯಾಗ್ಬಿಟ್ಟಿದೆ. ಅಂಡರ್ ಪಾಸ್ಗಳಲ್ಲಿ ಮೊಳಕಾಲುದ್ದಕ್ಕಿಂತ ಜಾಸ್ತಿ ನೀರು, ಸಿಕ್ಕಾಪಟ್ಟೆ 5-6 ಅಡಿವರೆಗೂ ನೀರು ನಿಂತಿದ್ದಂಥದ್ದು. ವೆಹಿಕಲ್ಗಳು ಅಂಡರ್ ಪಾಸ್ಗಳಲ್ಲಿ ಸ್ಟಕ್ ಆಗ್ಬಿಟ್ವು. ಇಡೀ ರಾತ್ರಿ ವಾಹನ ಸವಾರರು ಪರದಾಡೋ ಹಂಗಾಯ್ತು. ಏನೇನೆಲ್ಲ ಆಯ್ತು ಹಾಗಾದ್ರೆ ಅಂತ ಅಧಿಕಾರಿಗಳಿಗೆ, BBMPಗೆ, ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಹಿಡಿ ಶಾಪ ಹಾಕೊಂಡ್ರು ಜನ. ಅಂಡರ್ ಪಾಸ್ಗಳಲ್ಲಿ ನೀರೋ ನೀರು, ಜಲರಾಶಿಯಲ್ಲಿ ಕೆಟ್ಟು ನಿಂತ ವಾಹನಗಳು. ತಳ್ಳು ತಳ್ಳು ಐಸಾ, ಮುಂದೆ ತಳ್ಳು ಐಸಾ, ಕೆಟ್ಟ ವಾಹನ ತಳ್ಳುತ್ತಿರುವ ಜೋಡಿ. ಅಪಾರ್ಟ್ಮೆಂಟ್ಗಳಲ್ಲಿ ಅವಾಂತರಗಳ ಸರಮಾಲೆ, ನೀರಿನಲ್ಲಿ ಮುಳುಗಿದ ವಾಹನಗಳು. ರಾಜ್ಯ ರಾಜಧಾನಿಯಲ್ಲಿ ಅಬ್ಬರಿಸಿದ ವರುಣದೇವ. ಭಾರಿ ಮಳೆಗೆ ಸಿಟಿಯಲ್ಲಿ ಅವಾಂತರಗಳ ಸರಮಾಲೆ. ಅಂಡರ್ ಪಾಸ್ಗಳಲ್ಲಿ ಜಲರಾಶಿ, ಸವಾರರ ಪರದಾಟ. ರಸ್ತೆ ಅಂಡರ್ ಪಾಸ್ಗಳು ಮಾತ್ರ ಅಲ್ಲ, ಮಾರತ್ಹಳ್ಳಿ ಸಮೀಪದ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೂ ನೀರು ನುಗ್ಗಿತ್ತು. ಗೋಡೆ ದಿಢೀರ್ ಕುಸಿದಿದ್ದರಿಂದ ಕೂದಲೆಳೆ ಅಂತರದಲ್ಲಿ ಮನೆ ಮಂದಿ ಪಾರಾಗಿದ್ರು. ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣ ಜಲಮಯ ಆಗಿತ್ತು. ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲೂ ಅವಾಂತರ ಸೃಷ್ಟಿಯಾಗಿತ್ತು. ರಾತ್ರಿ ಅಬ್ಬರಿಸಿದ ಮಹಾಮಳೆಗೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ರಸ್ತೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ಅಂಡರ್ ಪಾಸ್ ಅಪಾರ್ಟ್ಮೆಂಟ್ಗಳಿಗೆ ವರುಣ ಜಲದಿಗ್ಬಂಧನ ಹಾಕಿದ್ದಾನೆ. ಮಳೆಯಿಂದಾದ ಅವಾಂತರಗಳ ಸರಮಾಲೆಗೆ ವಾಹನ ಸವಾರರಂತೂ ರೋಸಿ ಹೋಗಿದ್ದಾರೆ. ರಾತ್ರಿ ಇಡೀ ಸುರಿದ ಮಳೆಗೆ ರಸ್ತೆಗಳು ಕೆರೆಯಂತಾಗಿದ್ವು. ಅಂಡರ್ ಪಾಸ್ಗಳಲ್ಲಿ 2-3 ಅಡಿಯಷ್ಟು ನೀರು ನಿಂತಿದ್ರಿಂದ ವಾಹನಗಳು ಕೈಕೊಟ್ಟವು. ನೀರಿನಲ್ಲಿ ಇಳಿದು ಬೈಕ್ಗಳನ್ನ ತಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಸಿಲ್ಕ್ ಬೋರ್ಡ್ ರಸ್ತೆ ಸಮುದ್ರದಂತೆ ಭಾಸವಾಗಿತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ತಡರಾತ್ರಿ ಬೊಬ್ಬಿರಿದ ಮಳೆಗೆ ರಾಜಧಾನಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಮಳೆ ಅಬ್ಬರಿಸಿದ್ರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ BBMP ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ವರುಣಾರ್ಭಟದ ನಡುವೆನೆ DK ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕ್ತಾ ಬಂದಿದ್ದಾರೆ. ಸೊ ಯಾವ್ಯಾವ ಪ್ರದೇಶಗಳಿಗೆ ಭೇಟಿ ಕೊಟ್ಟರು, ಏನೇನು ಹೇಳಿದ್ರು, ಬೆಳಗ್ಗೆ ನೋಡಿದ್ರೆ ಅವ್ರು ಹೇಳಿದ್ರು ಬೆಂಗಳೂರಿಗೆ ಮಳೆ ಬೇಕು, ಒಳ್ಳೇದು ಅಂತ ಅಂದರು. ಆಮೇಲೆ ಮಾಧ್ಯಮಗಳು, ರಿಪಬ್ಲಿಕ್ ಕನ್ನಡ ನಾವು ಈ ರೀತಿ ಹೇಳ್ಬೋದಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ ನಂತರ ಏರಿಯಾಗೂ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಅವಾಂತರಗಳು ಏನೇನಾಗಿದೆ ಅನ್ನೋದನ್ನ ಪರಿಶೀಲಿಸ್ತಾ ಇದ್ದಾರೆ DCM DK ಅಧಿಕಾರಿಗಳಿಗೆ. ಇದನ್ನೆಲ್ಲ ಸರಿಪಡಿಸ್ರಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಖಂಡಿತವಾಗ್ಲೂ ಅವ್ರು ಇದನ್ನ ಮಾಡಲೇಬೇಕು. ಯಾಕಂತಂದ್ರೆ ಅಧಿಕಾರಿಗಳ ಅಪಾರ ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ. ನೋಡಿ ಅಲ್ಲಿ ದೃಶ್ಯದಲ್ಲಿ DK ಶಿವಕುಮಾರ್ ನಿಂತಿರೋ ಅಲ್ಲಿ ಹೆಂಗೆ ಮಳೆಗೆ ರಸ್ತೆ ಕೊಚ್ಕೊಂಡೋಗಿದೆ. ಇನ್ನೆಷ್ಟು ಕಳಪೆ ಕಾಮಗಾರಿ ಇರಬೇಕು. ಗುಂಡಿಗಳಂತೂ ರಾಶಿ ಬಿದ್ದಿದ್ದಾವೆ, ಅಷ್ಟು ಗುಂಡಿಗಳು. BBMP ವಿರುದ್ಧ DK ಶಿವಕುಮಾರ್ ಗರಂ ಆಗಿದ್ದಾರೆ ಅಂತ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಹೆಚ್ಚಾಗ್ತಾ ಇದೆ ಅಂತ, ರಸ್ತೆ ಗುಂಡಿಗಳ ಫೋಟೋ ಕಳಿಸಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಎಲ್ಲ ಸರಿಪಡಿಸಬೇಕು ಅಂತ ಹೇಳಿದಾರಂತೆ. ಇನ್ನು ಫುಟ್ಪಾತ್ ಅಂಗಡಿಯನ್ನು ತೆಗೆಸೋ ಕೆಲಸ ಮಾಡ್ತೀವಿ ಅಂತ. ಸ್ವಾಮಿ, ಫುಟ್ಪಾತ್ನವ್ರು ನಿಮ್ಗೆ ಏನು ಮಾಡಿದಾರೋ ಬಿಟ್ಟಿದ್ದಾರೋ, ಬಟ್ ಕೆರೆಗಳಲ್ಲಿ ಲೇಔಟ್ ನಿರ್ಮಾಣ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿ ಈಗ ಆ ಕೆರೆಗಳಲ್ಲಿ ನೀರು ತುಂಬಿಕೊಂಡು ಜನಗಳು ಪರದಾಡ್ತಾ ಇದ್ದಾರಲ್ಲ, ಇಂಥವ್ರ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ? ಆಮೇಲೆ ರಸ್ತೆಗಳ ಮೇಲೆ ನೀರು ನಿಲ್ತಾ ಇದ್ದಾವೆ, ಅಲ್ಲಿ ವೆಂಟ್ ಔಟ್ ಕೊಟ್ಟಿಲ್ವಾ ರಸ್ತೆಗಳಿಗೆ ನೀರು ಹೋಗೋದಕ್ಕೆ? ಫ್ಲೈಓವರ್ ಮೇಲೆ ನೀರು ನಿಲ್ಲುತ್ತಲ್ಲ ಸ್ವಾಮಿ, ಅದಕ್ಕೇನು ಮಾಡ್ತೀರಾ? ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ,
ನಾವು ಎಷ್ಟೇ ಪಾಟ್ ಹೋಲ್ನ ಮುಚ್ಚಬೇಕು ಅಂತೇಳಿ ನೋಡೋದು, ನಾನೇ ಕಣ್ಣಲ್ಲಿ ನೋಡಿದೆ, ಎಲ್ಲ ಒಂದೊಂದು ಅರ್ಧ ಅಡಿ ಗುಂಡಿಗಳಿವೆ. ಇದು ಭಾಳ ಡೇಂಜರಸ್ ಕೇಸು. ಮಳೆ ನಿಂತಾಗ ಎಲ್ಲ ಹೇಳಿದ್ದೀನಿ, ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ ನಾನು, ಈಗ ತಾನೇ DCPಗಳಿಗೂ ಮಾತಾಡಿದೆ ನಾನು. ಎರಡನೇದು, ಈ ನೀರನ್ನು ಏನು ಮಳೆ ಜಾಸ್ತಿ ಬಂದಾಗ ನುಗ್ತಾ ಇದೆ ಎಲ್ಲ ಕಡೆನೂ. ಈಗ ಮುಂದಕ್ಕೆ ನಾವು ಅದನ್ನು ವಾಲು, ರಿಟೈನಿಂಗ್ ವಾಲ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ, ಆನ್ ಪ್ರಯಾರಿಟಿ. ಎರಡನೇದು, ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು, ಆನ್ ಪ್ರಯಾರಿಟಿ. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ, ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ಗೆ ಹೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ 1 ಲಕ್ಷ ಟ್ರ್ಯಾಕ್ಟ್ರು ಕೊಡ್ತಾರೆ ಅಂತ. ಎಲ್ಲಿ ಕ್ಲೀನ್ ಮಾಡಿ. ಮಳೆಯ ಅವಾಂತರಗಳಿಗೆ ಬೆಂಗಳೂರಿನ ಜನ ಬೇಸತ್ತು ಹೋಗಿದ್ದಾರೆ. ಈ ಸಾಕಾಗಿ ಹೋಗಿದೆ ಜನಕ್ಕೆ. ಜೊತೆಗೆ ಈ ಕುಂಭದ್ರೋಣ ಮಳೆಯ ಏನು ಹೊಡೆತ ತಾಳಲಾಗದೆ ಜನ ಕಂಗಾಲಾಗಿದ್ದಾರೆ. ನಗರದ ಹಲವು ರಸ್ತೆಗಳು ಜಲಾವೃತ ಆಗಿದೆ. ನಿನ್ನೆ ರಾತ್ರಿಯಿಂದನೂ ರಿಪಬ್ಲಿಕ್ ಕನ್ನಡ ತೋರಿಸ್ತಾನೆ ಇದೆ ಯಾವ ರೀತಿನಲ್ಲಿ ಅನೇಕ ಪ್ರದೇಶಗಳಲ್ಲಿ ಈ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಮಳೆಗೆ ವರ್ತೂರು ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ತುರಬರಹಳ್ಳಿ ಹತ್ರ ಅಂತೂ ಕೆರೆ ಥರನೇ ಆಗಿಬಿಟ್ಟಿದೆ ಅಂತ. ಕೇವಲ ಇದೊಂದೇ ಅಲ್ಲ, ನೀರು ನಿಲ್ಲೋದ್ರಿಂದ ರೋಗಗಳು ಹರಡ್ತವೆ. ತಕ್ಷಣ ಅದನ್ನ ಕ್ಲೀನ್ ಮಾಡದಿದ್ರೆ ಅದರದ್ದು ಪರಿಣಾಮಗಳು ಇನ್ನೂ ತುಂಬ ಇರುತ್ತೆ. ಅಮೃತಹಳ್ಳಿಯಲ್ಲಂತೂ ಮನೆಗಳಿಗೆ ನೀರು ನುಗ್ಗಿದೆ. ಮುನಿಸ್ವಾಮಪ್ಪ ಲೇಔಟ್ನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಅವಾಂತರಗಳ ಸರಣಿನೇ ಆಗಿದೆ. ಇಲ್ಲೆಲ್ಲ ಒಮ್ಮೆ ನೀರು ಬಂತು ಅನ್ನೋದಷ್ಟೇ ಪ್ರಾಬ್ಲಮ್ ಅಲ್ಲ, ನಂತರದಲ್ಲಿ ಸ್ವಚ್ಛತಾ ಕಾರ್ಯ ಇರಬಹುದು ಅಥವಾ ವಸ್ತುಗಳು ಹಾಳಾಗಿರುವಂಥದ್ದು ಇರಬಹುದು, ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಆ ನಂತರದ್ದು ಅನ್ನುವಂಥದ್ದು. ಒಟ್ಟಾರೆ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಸಂಭವಿಸಿದೆ ಬೆಂಗಳೂರು ನಗರದಲ್ಲಿ. ಮಳೆಯಿಂದಾಗಿ ಎಷ್ಟೆಲ್ಲ ಅನಾಹುತ ಆಗಿದೆ ಬೆಂಗಳೂರಲ್ಲಿ ಅನ್ನೋದನ್ನ ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ತೋರಿಸ್ತಾನೆ ಇದೆ. ಹಾಗೆಯೇ ಆನೇಕಲ್ನಲ್ಲಿ ಡ್ಯಾಡಿಸನ್ ರೆಸಾರ್ಟ್ನಲ್ಲಿ, ಆ ಡ್ಯಾಡಿಸನ್ ಗಾರ್ಡನ್ ಅನ್ನುವಂಥ ಒಂದು ಹೋಟೆಲ್ನಲ್ಲಿ ಏನೆಲ್ಲ ತೊಂದರೆಗಳಾಗಿದೆ, ಅವಾಂತರಗಳಾಗಿದೆ, ಜಲ ದಿಗ್ಬಂಧನನೇ ಆಗಿಬಿಟ್ಟಿದೆ ಅಂತ ಕಮ್ಮಸಂದ್ರದಲ್ಲಿ ಇರ್ತಕ್ಕಂಥ, ಆನೇಕಲ್ ತಾಲೂಕು ಕಮ್ಮಸಂದ್ರದಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ ಇದು. ಧಾರಾಕಾರ ಮಳೆಗೆ ಈ ಬಡಾವಣೆ, ಸಂಪೂರ್ಣ ಬಡಾವಣೆಯೇ ಜಲಾವೃತ ಆಗಿದೆ. ಅಲ್ಲಿ ಓಡಾಡೋಕ್ಕೆ ಆಗ್ತಿಲ್ಲ. ಅಷ್ಟೊಂದು ನಿವಾಸಿಗಳು ಹೊರಬರಲಾಗದೆ ಸಂಕಷ್ಟ ಪಡ್ತಾ ಇದ್ದಾರೆ. ನೂರಾರು ಮನೆಗಳು ಇರ್ತಕ್ಕಂಥ ಡ್ಯಾಡಿಸನ್ ಗಾರ್ಡನ್ ಲೇಔಟ್ ಏನಿದೆ ಅದು ಪೂರ್ತಿಯಾಗಿ, ಅಲ್ಲಿ ಕೇವಲ 1-2 ಹೋಟೆಲ್ ಅಥವಾ ಮನೆ ಮಾತ್ರ ಅಲ್ಲ, ಸಂಪೂರ್ಣ ಇಡೀ ಬಡಾವಣೆಯ ನೀರಿನಿಂದ ಆವೃತ ಆಗಿದೆ. ಆನೇಕಲ್ ಬರಿಯ ಡ್ಯಾಡಿಸ್ ಗಾರ್ಡನ್ ಲೇಔಟ್ ಏನಿದೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ. ಅಲ್ಲಿ ಈಗ ಮಷಿನ್ಸ್ ತಂದು, ಮೋಟಾರ್ ತಂದು ನೀರನ್ನ ಹೊರ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಏನೇನಾಯ್ತು?